ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ನಮಸ್ಕಾರ. ಗುರುಜಿ, ಇವಾಗ ಜನರಲ್ ಆಗಿ ನಾವು ಮಾತಾಡಬೇಕಾದ್ರೆ ಮ್ಯಾನಿಫೆಸ್ಟೇಷನ್ ಆಗಲಿ ಅಥವಾ ಮನಿ ಮ್ಯಾಗ್ನೆಟ್ಗಳಾಗೋದಾಗಲಿ ಪ್ರತಿಯೊಂದಕ್ಕೂ ನಾವು ಮಾತಾಡ್ತೀವಿ ಫಸ್ಟು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂತ. ಯೂನಿವರ್ಸ್ ಜೊತೆ ಫಾಸ್ಟಾಗಿ ಕನೆಕ್ಟ್ ಆಗೋದು ಹೇಗೆ, ಹಾಗೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದಮೇಲೆ ನಾವು ಕನೆಕ್ಟ್ ಆಗಿದ್ದೀವೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ ಏನಾದರೂ ಸಂಕೇತಗಳು ಅಥವಾ ಸೂಚನೆಗಳು ನಮಗೆ ಸಿಗುತ್ತಾ ಅಂತ? ಅಮ್ಮ, ಇದು ಒಂದು ಅದ್ಭುತವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಂದಿರುತ್ತೆ. ಹೌದು ಅಲ್ವಾ? ಏನಿದು ಯೂನಿವರ್ಸು ಅಂತಾರಲ್ವಾ, ಏನದು ವಿಶ್ವ ಅಂತಾರಲ್ಲ, ಏನಿದು ಅದಕ್ಕೆ ಕನೆಕ್ಟ್ ಆಗಬೇಕು ಅಂತಾರೆ. ಏನಾದ್ರು ಕನೆಕ್ಟ್ ಆಗಬೇಕು ಅಂದರೆ ಏನಾದರೂ ವೈರ್ ಏನಾದರೂ ತೊಗೊಂಬರ್ಬೇಕಾ? ಹೆಂಗೆ ಕನೆಕ್ಟ್ ಆಗಬೇಕು? ಏನಿದು? ಈಗ ಲೈಟ್ ಎಂಟ್ ಬೇಕಂದ್ರೆ ಒಂದು ವೈರ್ ಕನೆಕ್ಟ್ ಮಾಡಿದ್ರೆ ಲೈಟ್ ಎಂಟ್ ಬಿಡುತ್ತೆ ಅಲ್ವಾ? ಇಲ್ಲಿ ಯೂನಿವರ್ಸ್ ಕನೆಕ್ಟ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು, ಎಷ್ಟು ದೊಡ್ಡ ವೈರ್ ತರಬೇಕು ಅಂತ ತುಂಬ ಎಲ್ಲ ಜನತೆಗೂ ಅಂತ ಹೇಳ್ಬೋದು ಅಲ್ವಾ? ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಮನಸ್ಸಿನಲ್ಲೂ ಈ ಪ್ರಶ್ನೆ ಬಂದಿರುತ್ತೆ. ಇಲ್ಲಿ ಯೂನಿವರ್ಸ್ ಅಂತಂದರೆ ಏನು ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕು. ಈ ಯೂನಿವರ್ಸ್ ಸಬ್ಜೆಕ್ಟನ್ನು ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ಫಸ್ಟು ಈ ವಿಡಿಯೋ ಅವ್ರಿಗೆ ಕಾಣಿಸಿದೆ ಅಂತಂದರೆ ಫಸ್ಟು ಅವರಿಗೆ ಒಂದು ಯೋಗ ಇದೆ ಅಂತ ಅರ್ಥ. ಓಕೆ, ಈ ವಿಡಿಯೋವನ್ನು ಅವರು ಸಂಪೂರ್ಣವಾಗಿ ನೋಡಿದ್ದಾರೆ ಅಂತಂದರೆ ಅವರಿಗೆ ಯೋಗ ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ಓಕೆ, ಅರ್ಥ ಆಯ್ತು? ಯಾಕೆಂದರೆ ಈ ಯೂನಿವರ್ಸಲ್ ಸಬ್ಜೆಕ್ಟ್ ಏನಿದೆ, ಈ ವಿಶ್ವ ಧರ್ಮಶಾಸ್ತ್ರ ಅಂತೇನಿದೆ, ಅರ್ಥ ಆಯ್ತಾ? ಈ ವಿಶ್ವಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದಾಗ ಯದ್ಭಾವಂ ತದ್ಭವತಿ, ಧನಂ ಮೂಲಂ ಇದಂ ಜಗತ್. ಅರ್ಥ ಆಯ್ತಾ? ಈ ಪದಗಳನ್ನೆಲ್ಲ ಕೇಳ್ಕೊಂಡು ಬರ್ತಾ ಇದ್ದರೆ ಇಲ್ಲಿ ಏನು ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು. ಈ ಸಬ್ಜೆಕ್ಟು ಯಾರಿಗೆ ಸಿಗುತ್ತೆ, ಯಾರು ಅದನ್ನು ನೋಡ್ತಾರೆ, ಯಾರು ಅದನ್ನು ಫಾಲೋ ಮಾಡ್ತಾರೆ, ಅವ್ರಿಗೆ ಯೋಗ ಅನ್ನೋದು ಇದೆ. ಓಕೆ, ಅವ್ರ ಲೈಫ್ನಲ್ಲಿ ಏನೋ ಒಂದು ಒಳ್ಳೆಯ ದಾರಿ ಅನ್ನೋದು ಕಾಣ್ತಾ ಇದೆ. ಅದು ನಿಮಗೆ ಒಳ್ಳೆ ದಾರಿ ಕಾಣಿಸ್ತಾ ಇದೆ, ಅದರಲ್ಲಿ ಹೋಗಿ ಅಂತ. ಓಕೆ, ಯಾವಾಗ ಆ ದಾರಿಗೆ ಟಕ್ಕಂತ ಜಾಯ್ನ್ ಆಗ್ತಾರೋ ಅವ್ರ ವೇ ಹಂಗೆ ಮುಂದಕ್ಕೆ ಕೊಟ್ಟೋಗುತ್ತೆ. ಯಾರು ನೋಡೋಣ ಬಿಡು, ಇವ್ರು ಏನೋ ಹೇಳ್ತಾರೆ, ಅದೇನೋ ಯೂನಿವರ್ಸ್ ಅಂತೆ, ಅದೇನೋ ಕನೆಕ್ಟ್ ಅಂತೆ, ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಕನೆಕ್ಟ್ ಮಾಡ್ತಾರೆ, ಇವೆಲ್ಲ ಮನಸ್ಸಿನಲ್ಲಿ ಯಾವಾಗ ಅಂದುಕೊಂಡು ಡೌಟ್ಗಳನ್ನು ಬಿದ್ದುಕೊಂಡು ಅವ್ರು ಹಿಂದೆ ಯಾವಾಗಿರ್ತಾರೆ ಅವ್ರ ಲೈಫಲ್ಲಿ ಎಲ್ಲ ಹಿಂದೆನೇ ಇರ್ತಾರೆ. ಅರ್ಥ ಆಯ್ತಾ? ಡೌಟೀಶ್ವರರು ಕೋಟೀಶ್ವರರಾಗಲ್ಲ, ಆದ್ರೂ ಸಹ ಅವರು ತುಂಬ ಸಮಯವನ್ನು ತಗೊಳ್ತಾರೆ ಅಂತ. ಅರ್ಥ ಆಯ್ತಾ? ಇಲ್ಲಿ ನೀವು ಡೌಟ್ಗಳನ್ನು ಇಟ್ಕೊಂಡ್ರೆ ಹಿಂದೆನೇ ಇರ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಂದಂಥವರು ಆ ಸಬ್ಜೆಕ್ಟನ್ನು ಯಾರು ಇಟ್ಕೊತಾರೆ ಅವರೆಲ್ಲ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇವತ್ತು ನೀವು ನಗುತ್ತೀರಿ, ನಾಳೆ ನೀವು ನಂಬುತ್ತೀರಿ, ಇದಂತೂ 100% ಬರೆದಿಟ್ಕೊಳ್ಳಿ. ಯಾಕೆಂತಂದಾಗ ಇಲ್ಲಿ ಈ ಯೂನಿವರ್ಸ್ ಸಬ್ಜೆಕ್ಟು ನೀವು ಕಲಿಬೇಕು, ನಿಮಗೆ ಕಾಣಿಸಿದೆ ಈ ವಿಡಿಯೋ ಅಂದ ತಕ್ಷಣವೇ ನೀವು ಕಮೆಂಟ್ ಬಾಕ್ಸಲ್ಲಿ ಏನಂತ ಟೈಪ್ ಮಾಡಬೇಕಂದ್ರೆ ದ ಸೀಕ್ರೆಟ್. ಇದು ಸೀಕ್ರೆಟು ನಿಮಗೆ ಗೊತ್ತಾಗ್ತಾ ಇದೆ, ಆಯ್ತಾ? ನಿಮ್ಮ ಲೈಫ್ನಲ್ಲಿ ಈ ಸೀಕ್ರೆಟ್ ಗೊತ್ತಾಗ್ತಾ ಇದೆ ಅಂತ ಅಂದ ತಕ್ಷಣವೇ ನೀವು ಆ ಕಮೆಂಟ್ ಬಾಕ್ಸಲ್ಲಿ ಸೀಕ್ರೆಟ್ ಅಂತ ಟೈಪ್ ಮಾಡಬೇಕು. ಆ ಟೈಪ್ ಮಾಡಿದ ತಕ್ಷಣ ಯೂನಿವರ್ಸ್ ನಿಮ್ಮ ಕಡೆ ನೋಡುತ್ತೆ, ಯಾರು ಇವನು ಸೀಕ್ರೆಟ್ ಅಂತ ಟೈಪ್ ಮಾಡಿದನಲ್ಲ, ಇವನ ಬಗ್ಗೆ ನೋಡಬೇಕು ಅಂತ ನಿಮ್ಮ ಕಡೆ ನೋಡೋದಕ್ಕೆ ಪ್ರಾರಂಭಿಸುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ವಿಡಿಯೋನ ನೋಡಿದ ತಕ್ಷಣ ಸೀಕ್ರೆಟ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟು ನಾವು ಒಂದನ್ನು ಗಮನಿಸಬೇಕು. ಏನಪ್ಪ ಅಂತಂದರೆ ಯೂನಿವರ್ಸ್ ಅಂದರೆ ಏನು? ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀನು ಏನನ್ನು ತಿಳ್ಕೊಂಡು ನೀನು ಏನನ್ನು ಊಹೆ ಮಾಡ್ತೀಯ, ನೀನು ಏನನ್ನು ಭಾವಿಸ್ತೀಯ, ನೀನು ಏನು ಅಂದ್ಕೊತೀಯ ಮನಸ್ಸಲ್ಲಿ, ಅದೇ ನಾನು. ಓಕೆ, ಅರ್ಥ ಆಯ್ತಾ? ಯೂನಿವರ್ಸ್ ಅಂತ ಏನು ಅಂತ ನಿಮ್ಗೆ ಸಿಂಪಲ್ಲಾಗಿ ಆನ್ಸರ್ ಸಿಕ್ಬಿಟ್ಟಿರುತ್ತೆ ಇದರಲ್ಲಿ. ಅರ್ಥ ಆಯ್ತಾ? ನೀನು ಏನು ಅಂದ್ಕೊಂಡಿದ್ದೀಯ, ನೀನು ಏನು ತಿಳ್ಕೊಳ್ತಾ ಇದೆಯಾ, ನೀನು ಏನು ಭಾವಿಸ್ತಾ ಇದೆಯಾ, ಅರ್ಥ ಆಯ್ತಾ? ನಿನ್ನ ಮನಸ್ಸಿನಲ್ಲಿ ನೀನು ಏನು ಅಂದ್ಕೊತಾ ಇದ್ದೆ ಅದೇ ನಾನು. ಇದು ಕೂಡ ಯದ್ಭಾವಂ ತದ್ಭವತಿ ಥರನೇ ಸಿಮಿಲರ್ ಕಾನ್ಸೆಪ್ಟ್. ಇಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ನಾನು ತಿಳಿಸ್ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಡೀಪಾಗಿ ತಿಳಿಸ್ತೀನಿ. ಹೇಗೆ ಅಂತಂದಾಗ ಈಗ ನೀವು ಇದು ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿಲ್ಲ ಅಲ್ವಾ? ಈಗ ದೇವಸ್ಥಾನದಲ್ಲಿ ಹೋಗಿ ನಾವು ಶಿವಲಿಂಗ ನೋಡಿರ್ತೀವಿ, ಇಲ್ಲ ಎಲ್ಲಾದರೂ ಅಕಸ್ಮಾತ್ ನೋಡಿದ್ರೆ ಸಹ ಶಿವನ ರೂಪವನ್ನು ಕೆತ್ತನೆ ಮಾಡಿರೋದನ್ನು. ಈಗ ನಾವು ಯಾವುದೇ ದೇವರನ್ನು ತಗೊಂಡ್ರೂ ಸಹ ಆ ರೂಪವನ್ನು ನೋಡಬೇಕು ಅಂತಂದರೆ ನಾವು ಕಲ್ಲಿನ ರೂಪದಲ್ಲಿ ಇಲ್ಲ ಏನೋ ಒಂದು ಇದರ ರೂಪದಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅರ್ಥ ಆಯ್ತಾ? ಹಾಗಾದರೆ ಆ ರೂಪ ಹೇಗೆ ಬಂತು?
ನಮ್ಮ ಒಳಗಿನ ಭಾವನೆಗಳಿಂದ. ಆ ಕೆತ್ತನೆ, ಆ ಶಿಲ್ಪಿಯ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿದೆ. ಆ ಭಾವನೆ ಏನಾಗಿದೆ, ಇಲ್ಲಿ ದೇವರ ರೂಪವಾಗಿ ಪ್ರತ್ಯಕ್ಷವಾಗಿದೆ. ಕರೆಕ್ಟ್. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇಲ್ಲಿ ಯೂನಿವರ್ಸ್ ಅಂತಂದರೆ ಏನು ಅಂತಂದರೆ, ನೀನು ಏನು ತಿಳ್ಕೊತೀಯ ಅದೇ ನಾನು. ಓಕೆ. ಅರ್ಥ ಆಯ್ತಾ? ಆಗಿರಬೇಕಾಗಿದ್ದರೆ ಈ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು? ಇಲ್ಲಿದೆ ನೋಡಿ ತಮಾಷೆ ಹೆಂಗಿದೆ ಅಂತ. ಓಕೆ. ಯೂನಿವರ್ಸ್ ಅಂದರೆ ನಿಮಗೆ ಸ್ವಲ್ಪ ಗೊತ್ತಾಯ್ತು. ಇನ್ನೂ ಡೀಪಾಗಿ ಗೊತ್ತಾಗಬೇಕು ಅಂದರೆ ಅದು ಕ್ಲಾಸಲ್ಲಿ ಫುಲ್ ಕ್ಲಿಯರ್ ಆಗಿಬಿಡೋದು. ಓಕೆ. ಅರ್ಥ ಆಯ್ತಾ? ಅದು ಯಾಕೆಂತಂದರೆ ಪ್ರಾಕ್ಟಿಕಲಾಗಿ ನಾವು ಬರೆದು ತೋರಿಸಿದಾಗ ಇದು ಎಸ್ ಕರೆಕ್ಟ್ ಇದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ? ಇಲ್ಲಿ ನಾವು ಅದನ್ನೆಲ್ಲ, ಯಾಕೆಂದರೆ ನಾವು ಇಲ್ಲಿ ವಿಡಿಯೋನಲ್ಲಿ ಹೇಳೋದ್ರ ಇದ್ರ ಮುಖಾಂತರನೇ ಅವ್ರಿಗೆ ಅರ್ಥ ಆಗಿಬಿಟ್ಟಿರುತ್ತೆ. ಇನ್ನೂ ಯಾರಿಗಾದ್ರೂ ಜಾಸ್ತಿ ಇನ್ನೂ ನಾನು ತಿಳ್ಕೊಬೇಕು ಅದ್ರ ಬಗ್ಗೆ ಅಂತಂದಾಗ ಒಂದು ಸರ್ತಿ ಅಲ್ಲಿ ಹೆಜ್ಜೆಯನ್ನು ಇಟ್ಟರೆ ಅದರ ರಹಸ್ಯಗಳೇನೇನಿದೆ ಎಲ್ಲನೂ ಬಯಲಾಗು. ಅರ್ಥ ಆಯ್ತಾ? ಇಲ್ಲಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಇದು ಈಗ ಜನಗಳಲ್ಲಿ ಬಂದಂಥ ಪ್ರಶ್ನೆ. ಹೌದು ಅಲ್ವಾ? ಫಸ್ಟು ನೀನು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ಫಸ್ಟು ಬಾಯಿ ಮುಚ್ಕೊಂಡಿರ್ಬೇಕು. ಓಕೆ. ಮೌನವನ್ನು ವಹಿಸ್ಬೇಕು. ಅರ್ಥ ಆಯ್ತಾ? ಮೌನವನ್ನು ನೀನು ಯಾವಾಗ ವಹಿಸ್ತೀಯ, ನೀನು ನಿನ್ನ ಇನ್ನರ್ ವಾಯ್ಸ್ ಯಾವಾಗ ಮಾತನಾಡೋದಕ್ಕೆ ಪ್ರಾರಂಭಿಸುತ್ತೆ, ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ ಮುಖಾಂತರ ನಿನ್ನ ಸಹಸ್ರಾರಕ್ಕೆ ಹೋಗಿ ನಿನ್ನ ಸಹಸ್ರಾರದಿಂದ ಆ ವಿದ್ಯುತ್ ಅಯಸ್ಕಾಂತಿ ಶಕ್ತಿಯ ಮುಖಾಂತರ ಆ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ. ನಿಜ. ಹಾಗಾದರೆ ನಾವು ಬಾಯಿ ಮುಚ್ಕೊಂಡಿರಬೇಕು ಅಂತಂದರೆ ಮಾತನಾಡಿದಿರ ಹೆಂಗಿರೋದು ಗುರೂಜಿ? ಇದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಇದು ಈಗ ಬಂತು ಅಲ್ವಾ? ಹಂಗೆ ಆಗಿರಬೇಕಾಗಿದ್ರೆ ಇಲ್ಲಿ ನೀನು ಮಾತನಾಡ್ದೇನೆ ಬಾಯಿ ತೆರೀದೇನೆ ಇರಬೇಕು ಅಂತೇನಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಒಂದು ಮಾತು ಹೇಳೋದೇನಂತಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು. ಅಂದರೆ ನಿನ್ನ ಮಾತು ಯಾವ ರೀತಿ ಇರಬೇಕು ಅಂತಂದರೆ, ಅಕಸ್ಮಾತ್ ನೀನು ಮಾತನಾಡಬೇಕು, ಇವಾಗ ಯಾರ ಹತ್ರ ಹೋಗಿ ಮಾತನಾಡಬೇಕು ಅಂಥ ಟೈಮ್ನಲ್ಲಿ ನಿನ್ನ ಮಾತುಗಳು ಯಾವ ರೀತಿ ಇರಬೇಕು ಅಂತಂದರೆ ವ್ಯಾಲ್ಯೂಬಲ್ ಆಗಿರಬೇಕು. ಓಕೆ. ನೀನು ಮಾತನಾಡುವಂಥ ಮಾತಿಗೆ ಬೆಲೆ ಇರಬೇಕು. ಅರ್ಥ ಆಯ್ತು? ಅವ್ರು ಏನೋ ಒಂದು ಕ್ವಶನ್ ಕೇಳ್ತಾರೆ, ನೀನು ಬೇಡದೇ ಇರುವಂತಹ ಉತ್ತರಗಳನ್ನೆಲ್ಲ ಕೊಡಬಾರ್ದು. ಅರ್ಥ ಆಯ್ತಾ? ನಿನ್ನ ಮಾತುಗಳನ್ನು ಕಡಿಮೆ ಮಾಡ್ಕೊಬೇಕು. ಅವ್ರು ಏನು ಕೇಳಿದ್ದಾರೆ ಪ್ರಶ್ನೆ, ಏನಮ್ಮ ತಿಂಡಿ ಆಯಿತಾ ಅಂತ ನಿನ್ನ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಯ್ತಾ? ನೀನು ಏನು ಹೇಳಬೇಕು, ತಿಂಡಿ ಆಯಿತು, ಇಲ್ಲ ಇನ್ನೂ ಇಲ್ಲ ಮಾಡಬೇಕು, ಇಷ್ಟೇ ಆನ್ಸರ್ ಅಲ್ವಾ? ಅದು ಬಿಟ್ಟು ನಾನು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, ನಾನು ಮುಖ ತೊಳೆದಿಲ್ಲ, ನಾನು ಇನ್ನೂ ಸ್ನಾನ ಮಾಡಿಲ್ಲ, ನಾನು ಅಲ್ಲುಜ್ಜಿಲ್ಲ, ನಮ್ಮ ಮನೇಲಿ ಕರೆಂಟ್ ಇಲ್ಲ, ನನಗೆ ನೀರು ಬರ್ತಲ್ಲ, ಬಿಸಿನೀರು ಬರ್ತಾಯಿಲ್ಲ, ತಣ್ಣೀರು ಬಂದಿಲ್ಲ, ಅವ್ರಿರಿಲ್ಲ ಇವ್ರು, ಇದೆಲ್ಲ ಕಥೆಗಳು ಬೇಕಾಗಿಲ್ಲ. ಇದನ್ನು ಯೂನಿವರ್ಸು ತಳ್ಳಿಬಿಡುತ್ತೆ, ದೂರ ತಳ್ಳ. ಹಂಗಾಗಿ ನೀವು ಮಾತನಾಡುವಂಥ ಮಾತುಗಳನ್ನು ಲಿಮಿಟ್ ಮಾಡಿಕೊಂಡು ಯಾವಾಗ ಮೌನವನ್ನು ವಹಿಸಿ ಆ ಪ್ರಯಾಣವನ್ನು ಅಂತರ್ ಪ್ರಯಾಣ ಅಂತಾರೆ ಅದನ್ನು. ಅರ್ಥ ಆಯ್ತಾ? ನಾವು ಎಲ್ಲ ಮಾಡ್ತಾ ಇರೋದು ಬಾಹ್ಯ ಪ್ರಯಾಣ, ನಾವೆಲ್ಲ ಹೊರಗಡೆ ಪ್ರಯಾಣ ಮಾಡ್ತಾ ಇದ್ವಿ. ಇಲ್ಲಿ ನೀನು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ಅಂತರ್ ಪ್ರಯಾಣ ಮಾಡಬೇಕು. ಆ ಅಂತರ್ ಪ್ರಯಾಣ ನೀನು ಯಾವಾಗ ಮಾಡ್ತೀಯ ಆವಾಗ ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು. ಆದರೆ ಇಲ್ಲಿ ಇನ್ನೊಂದು ಆಲೋಚನೆ ಮಾಡಬೇಕು, ನಾವು ಮೌನವಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ಸುಮ್ಮನೆ ಹೆಂಗೆ ಗುರೂಜಿ ಕೂತ್ಕೊಂಡಿರೋದು ಮೌನವಾಗಿ? ನಾವು ಮಾತಾಡಿ ಮಾತಾಡಿ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ನಾವು ಮೌನವಾಗಿ ಹೆಂಗೆ ಕೂತ್ಕೊಳ್ಳೋದು? ನಿಜ. ಹಂಗಂದಾಗ ಇಲ್ಲಿ ಒಂದು ಕೆಲಸ ಹೇಳ್ತೀವಿ ನಾವು ನಮ್ಮ ಸಬ್ಜೆಕ್ಟಲ್ಲಿ, ನಮ್ಮ ಕ್ಲಾಸಲ್ಲಿ ಹೇಳೋದೊಂದು ಏನಪ್ಪ ಅಂತಂದರೆ, ಪ್ರತಿದಿನವೂ ಮನುಷ್ಯ ಅಂತ ಇದ್ದ ಮೇಲೆ 20 ನಿಮಿಷದಿಂದ 30 ನಿಮಿಷ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಏನು ಅದ್ರ ಬಗ್ಗೆ ಎಲ್ಲ ನಾವು ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಆ ವಿಡಿಯೋಗಳನ್ನು ನೋಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಯಾವ ಸಮಯದಲ್ಲಿ ಮಾಡಬೇಕು, ಯಾವ ದಿಕ್ಕಿನಲ್ಲಿ ಕೂತ್ಕೊಬೇಕು, ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ನಮ್ಗೆ ಯಾವ ರೀತಿ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ, ನಾವೇನು ಮಾಡಬೇಕು ಎಲ್ಲ ನಾವು ಡೀಟೇಲ್ ಹೇಳಿದ್ವಿ. ಅದನ್ನೆಲ್ಲ ಫಾಲೋ ಮಾಡಿ ದಿನದಲ್ಲಿ ಒಂದು 20 ನಿಮಿಷದಿಂದ 30 ನಿಮಿಷ ಧ್ಯಾನವನ್ನು ಮಾಡಿ. ಆ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ನಿರ್ಮಲವಾಗುತ್ತೆ, ಶುಭ್ರವಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪ್ರಶಾಂತತೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗೆ ಏನಾಗುತ್ತೆ ಅಂತಂದಾಗ ಆ ಕಲ್ಮಶವಾದಂತಹ ಆಲೋಚನೆಗಳೆಲ್ಲ ದೂರ ಆಗಿ ಆ ಪ್ರಶಾಂತತೆಯನ್ನು ನಿಮ್ಮ ಮೈಂಡಲ್ಲಿ ತುಂಬಿಕೊಂಡಾಗ ನಿಮಗೆ ನೀವೇನು ಬೇಕಾಗಿದ್ರೂ ಆಕರ್ಷಣೆ ಮಾಡ್ಬೋದು. ಈಗ ನಿಮ್ಮ ಸಿಸ್ಟಮಲ್ಲಿ, ನಿಮ್ಮ ಕಂಪ್ಯೂಟ್ರಲ್ಲಿ, ಹಾರ್ಡ್ ಡಿಸ್ಕಲ್ಲಿ ಫುಲ್ ತುಂಬೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಅದರಲ್ಲಿ ನೀವು ಇನ್ನೂ ಏನೋ ಒಂದು ಡೌನ್ಲೋಡ್ ಮಾಡಬೇಕು ಅಂದರೆ ಆಗುತ್ತಾ? ಇಲ್ಲ.
ಇರೋ ಸ್ಪೇಸ್ನ ಸ್ವಲ್ಪ ಖಾಲಿ ಮಾಡಿನೇ ನೆಕ್ಸ್ಟ್ ಏನಾದ್ರು ಅಲ್ವಾ? ಅದೇ ರೀತಿಯಾಗಿ ನಿಮ್ಮ ಮೈಂಡಲ್ಲಿರುವಂತಹ ಆ ಕಲ್ಮಶಗಳೇನೇನಿದೆ ಅದನ್ನೆಲ್ಲ ತೊಳಿಬೇಕು ಅಂತಂದರೆ ನಾವು ಈಗ ಸ್ನಾನ ಮಾಡ್ತೀವಿ, ಹೊರಗಡೆ ಇರೋ ಕಲ್ಮಶವೆಲ್ಲ ತೊಳಿತೀವಿ ಅಲ್ವಾ? ಆದರೆ ಒಳಗಡೆ ಮನಸ್ಸಿನಲ್ಲಿದೆಯಲ್ಲ ಆ ಕಲ್ಮಶವನ್ನು ಯಾವ ರೀತಿ ತೊಳಿಬೇಕು? ಅದು ಧ್ಯಾನದ ಮುಖಾಂತರ ಮಾತ್ರನೇ ತೊಳೆಯೋದಕ್ಕಾಗುತ್ತೆ. ಹಾಗಾಗಿ ಪ್ರತಿದಿನ ಧ್ಯಾನವನ್ನು ಮಾಡಿ ನಿಮ್ಮ ಜೀವನವೆಲ್ಲ ಸಂತೋಷಮಯವಾಗಲಿ, ನಿಮ್ಮ ಜೀವನವೆಲ್ಲ ಆನಂದವಾಗಲಿ. ಆಗ ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ಅನ್ನೋದು ಮೂಡುತ್ತೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ದೂರ ತಳ್ಳಿದ ಮೇಲೆ ಆ ಜಾಗದಲ್ಲಿ, ಆ ಸ್ಪೇಸಲ್ಲಿ ನೀವೇನು ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಆ ಸ್ಪೇಸಲ್ಲಿ ನಮ್ಮ ಪ್ರಕಾರ ಏನು ಹಾಕಬೇಕು ಅಂತಂದಾಗ ದುಡ್ಡು, ಸಂಪತ್ತು, ಐಶ್ವರ್ಯವನ್ನು ಮಾತ್ರನೇ ತುಂಬಿಸ್ಬೇಕು. ಆ ದುಡ್ಡು, ಸಂಪತ್ತು, ಐಶ್ವರ್ಯವನ್ನು ಯಾವಾಗ ತುಂಬಿಸ್ತೀರಾ ನಿಮ್ಮ ಜೀವನಕ್ಕೆ ಅದು ದುಡ್ಡು, ಸಂಪತ್ತು, ಐಶ್ವರ್ಯ ಅನ್ನೋದು ಬರ್ತಾನೆ ಇರುತ್ತೆ. ಹಾಗಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ಮೊದಲನೇ ಮಾರ್ಗ ಯಾವುದು? ಮೌನ. ಎರಡನೇದು ಧ್ಯಾನ. ಈಗ ಯೂನಿವರ್ಸ್ಗೆ ನಾವು 2 ಪಾಯಿಂಟನ್ನು ನೋಡಿದ್ವಿ, 2 ರೀತಿಯಲ್ಲಿ ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ. ಈಗ 3ನೇ ಪಾಯಿಂಟ್ ಏನು ಅಂತಂದರೆ ಧೈರ್ಯ ಇರಬೇಕು. ಓಕೆ. ಯಾರು ಧೈರ್ಯವಂತರಿರ್ತಾರೆ ಅವರನ್ನು ಯೂನಿವರ್ಸು ತುಂಬ ಇಷ್ಟಪಡುತ್ತೆ. ಯಾಕೆ ಅಂತಂದಾಗ ಇಲ್ಲಿ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಂದು ರೂಮ್ ಇದೆ, ಫುಲ್ ಕತ್ತಲಿದೆ. ಓಕೆ. ಅಲ್ಲಿ ಯಾವ ರೀತಿ ಕತ್ತಲಿದೆ ಅಂತಂದರೆ ನಾವು ಹೋಗಿ ಒಳಗಡೆ ನಿಂತ್ಕೊಂಡ್ರೆ ಏನೂ ಕಾಣಿಸೋದಿಲ್ಲ, ಫುಲ್ಲು ಡಾರ್ಕು. ಓಕೆ. ಅರ್ಥ ಆಯ್ತಾ? ಫುಲ್ ಕತ್ತಲಿದೆ. ನಾವು ಹೆಜ್ಜೆ ನೀಡೋದಕ್ಕಾಗುತ್ತಾ? ಭಯ ಆಗುತ್ತೆ ಅಲ್ವಾ? ಅಲ್ಲಿ ನಾವೇನು ಅಂದ್ಕೊತಾ ಇರ್ತೀವಿ, ಈ ರೂಮಲ್ಲಿ ಕತ್ತಲಿದೆ, ನಾವು ಹೋಗೋಕ್ಕಾಗಲ್ಲ, ಆಗಲ್ಲ ಅಂದ್ಕೊಂಡೇ ಇದ್ರೆ ಏನಾಗುತ್ತೆ? ಹೋಗೋಕ್ಕಾಗದೇ ಅಲ್ವಾ? ಅದೇ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು, ಧೈರ್ಯವನ್ನು ತಗೊಂಡು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು, ಇಲ್ಲ ಟಾರ್ಚ್ ಹಾಕಿ, ಇಲ್ಲ ಕ್ಯಾಂಡ್ಲನ್ನು ಹಚ್ಚಿ, ಇಲ್ಲಾಂದರೆ ಬಲ್ಪನ್ನು ಹಾಕಿ ನಾವು ಒಳಗಡೆ ಹೋದಾಗ ಆ ಕತ್ಲಿರುತ್ತಾ? ಇಲ್ಲ, ಸ್ವಲ್ಪನೇ ದೂರ ಆಗುತ್ತೆ. ಅಲ್ಲ, ಲೈಟ್ ಹಾಕಿದ ತಕ್ಷಣ ಇಮಿಡಿಯೇಟ್ ಕತ್ಲೆ ಇರೋದಿಲ್ಲ ಅಲ್ವಾ? ಕತ್ಲೆ ಹೊರಟೋಗುತ್ತೆ. ಅಲ್ಲಿ ನೀವು ಫಸ್ಟ್ ಏನನ್ನು ತೊಗೊಬೇಕು? ಧೈರ್ಯವನ್ನು ತಗೋ. ಆ ರೂಮ್ ಒಳಗಡೆ ಹೋಗ್ಬೇಕು ನಾನು ಅಂದಾಗ ಆ ಧೈರ್ಯ ಅನ್ನೋದು ನಿಮ್ಮಲ್ಲಿ ಬರಬೇಕು. ಆ ಧೈರ್ಯ ಬಂದು ನಾನು ಹೋಗ್ತೀನಿ, ನಾನು ಅಲ್ಲಿ ಏನು ಬೇಕಾಗಿದ್ರು ನೋಡ್ತೀನಿ ಅನ್ನುವಂಥ ಆ ಧೈರ್ಯ ಯಾರ ಹತ್ರ ಇರ್ತದೋ ಅವರು ಯೂನಿವರ್ಸ್ ಕನೆಕ್ಟ್ ಆಗ್ತಾರೆ. ನಾವು ಕನೆಕ್ಟ್ ಆಗ್ಬೋದು, ನಾನು ಆಗ್ತೀನ, ನಾನು ಆಗೋದಕ್ಕಾಗುತ್ತಾ ಅಂದ್ಕೊಂಡೇ ಇದ್ರೆ ಏನಾಗುತ್ತೆ? ಯಾವತ್ತೂ ಆಗಕ್ಕೆ ಅಲ್ಲೇ ಇರ್ತಾರೆ. ಹೌದು ಅಲ್ವಾ? ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ನೋಡಿ, ಈಗ ಈ ಸಕ್ಸಸ್ ಪೀಪಲ್ಸ್ ಏನಿರ್ತಾರೆ, ತುಂಬ ಜನ ನೋಡಿ ನೀವು ಟಾಪ್ 10ನಲ್ಲಿ ಎಲ್ಲ ಧೈರ್ಯವಂತರೇ ಇರ್ತಾರೆ. ಅವ್ರು ಏನೇ ಒಂದು ಸಾಧನೆ ಮಾಡಬೇಕು ಅಂದ್ರೂ ಸಹ ಧೈರ್ಯ ಇದ್ರೇ ಸಾಧನೆ ಮಾಡೋಕ್ಕೆ. ಹೌದು. ಅದೇ ನಮ್ಮ ಮಾಮೂಲಿ ಜನ ನೋಡಿ, ಯಾವುದೋ ಒಂದು ಅಂಗಡಿ ಹಾಕಿರ್ತಾರೆ, ಸ್ವಲ್ಪ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಅವನ ಕತೆ ಅಷ್ಟೇ. ಆದರೆ ದೊಡ್ಡ ವ್ಯಕ್ತಿಗಳು ಕೋಟಿ ಲಾಸ್ ಆದ್ರೂ ಸಹ ಅವನ ತಲೆ ಕೆಡ್ಸ್ಕೊಳೋದಿಲ್ಲ. ಹೌದು. ನಾನು ಇನ್ನೂ 10 ಕೋಟಿ ಎಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಸಣ್ಣ 1 ಕೋಟಿ 2 ಕೋಟಿ ಹೋದ್ರೆ ಹೋಗಲಿ, ನಾನು 10 ಕೋಟಿನ ಎಲ್ಲಿ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಆ ಧೈರ್ಯ ಬಂದಿದೆ ಅವನಿಗೆ. ಧೈರ್ಯ ಇರೋದ್ರಿಂದ ಅವನು ಎಲ್ಲಿ ಬೇಕಾಗಿದ್ರು ನಾನು ನುಗ್ಗುತ್ತಾನೆ. ಅರ್ಥ ಆಯ್ತಾ? ಆ ಧೈರ್ಯ ಅನ್ನೋದು ನಿಮ್ಮಲ್ಲೂ ಬರಬೇಕು. ಆ ರೀತಿಯಾಗಿ ಧೈರ್ಯ ಯಾವಾಗ ಬರುತ್ತೆ, ಆ ರೀತಿಯಾಗಿ ಧೈರ್ಯ ಯಾರಿಗಿರುತ್ತೆ ಅವರನ್ನು ನೋಡಿ ಯೂನಿವರ್ಸು ಮೆಚ್ಕೊಳ್ಳುತ್ತೆ. ಯೂನಿವರ್ಸ್ಗೆ ತುಂಬ ಇಷ್ಟ ಬೀಳುತ್ತೆ. ಯಾಕೆಂತಂದಾಗ ನೀನು ಧೈರ್ಯವಾಗಿದ್ದೀಯಾ ಅಂತಂದರೆ ನೀನು ಏನು ಬೇಕಾದರೂ ಸಾಧನೆ ಮಾಡ್ತೀವಿ. ನಿಜ. ಈಗ ನೀನು ಒಂದು ಸಣ್ಣ ಸಾಲ ಮಾಡಿದ್ದೀಯಾ, ಅದನ್ನು ಭಯ ಬಿದ್ದುಕೊಂಡು ಅಯ್ಯೋ ನನ್ನ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ ನೀನು ಅಲ್ಲೇ ಇರ್ತೀಯ, ಮುಂದಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ನಿಜ ಅಲ್ವಾ? ಧೈರ್ಯವನ್ನು ಮಾಡಿ ಈ ಮನಿ ಮಂತ್ರ ಸಬ್ಜೆಕ್ಟನ್ನು ಯಾವಾಗ ಹಿಡಿದು ನಾನು ಏನೇ ಮಾಡಿ ಸಾಧನೆ ಮಾಡ್ತೀನಿ, ನಾನು ಏನೇ ಮಾಡಿ ಮುಂದಕ್ಕೆ ಹೆಜ್ಜೆಯನ್ನು ಇಡ್ತೀನಿ, ನಾನು ಕ್ಲಾಸ್ಗೆ ಹೋಗ್ತೀನಿ, ಅದು ಏನೇ ಆಗಲಿ ನಾನು ಸಂಪಾದನೆ ಮಾಡ್ತೀನಿ ಅನ್ನುವಂತಹ ಆ ಛಲ ಅನ್ನೋದಿರಬೇಕು, ಆ ಹಠ ಅನ್ನೋದಿರಬೇಕು. ನಿಮ್ಮಲ್ಲಿ ಆ ಧೈರ್ಯ ಅನ್ನೋದು ಯಾವಾಗ ನಿಮ್ಮ ಮನಸ್ಸಿಗೆ ಬರುತ್ತೆ ಆವಾಗ 100% ಹಾಗೇ ಆಗುತ್ತೆ. ಓಕೆ. ಅರ್ಥ ಆಯ್ತಾ? ಧೈರ್ಯವಂತರಿಗೂ ಇಲ್ಲಿ ಯೂನಿವರ್ಸಿಗೆ ಕನೆಕ್ಟ್ ಆಗೋದಕ್ಕೆ ಒಂದು ಮಾರ್ಗ ಅನ್ನೋದಿದೆ. ಓಕೆ. ಆ ರೀತಿಯಾಗಿ ಇಲ್ಲಿ ನಾವು ಒಂದು ಆಲೋಚನೆಯನ್ನು ಮಾಡ್ಕೋಬೇಕು. ಏನಪ್ಪ ಅಂತಂದಾಗ ಯಾವುದೇ ಒಂದು ಕೆಲಸ ಮಾಡೋಕ್ಕೋಗಿ ನೀವು ಧೈರ್ಯವಾಗಿ ಮಾಡಬೇಕು. ನೀವು ಒಳಗಡೆ ನಮೋ 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 ಅಂತ ಮಾಡಿದ್ರೆ ಅದೇನಾಗುತ್ತೆ, ಲಾಸ್ಟಿಗೆ ನಮೋನೇ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಮನಸ್ಸಿನಲ್ಲಿ ಸಂಶಯ ಇಟ್ಕೊಂಡು ಏನು ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡ್ತೀನಿ, ನಾನು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಾನು 100% ಮಾಡ್ತೀನಿ ಅನ್ನುವಂತಹ ನಿರ್ಧಾರ
ಆ ಅಫರ್ಮೇಷನ್ ಅಂತ ಏನಿದೆ ಅದನ್ನು ತಗೊಳ್ಳಿ, ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ನೀವು ಕೈ ಇಟ್ಟಿದ್ದೆಲ್ಲವೂ ಸಾಧ್ಯ ಆಗುತ್ತೆ. ನಿಮ್ಮ ಸಾಧನೆ ಏನಿದೆ ಅದೆಲ್ಲಕ್ಕೂ ಪ್ರತಿಫಲ ಅನ್ನೋ ಸಿಕ್ಕೇ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ದುಡ್ಡು, ಸಂಪತ್ತು, ಐಶ್ವರ್ಯ ಎಲ್ಲನೂ ಸಿಗುತ್ತೆ. ಆ ರೀತಿ ನಿಮಗೆ ಈಸಿಯಾಗಿ ನಾನು ಸಾಧನೆ ಮಾಡಬೇಕು, ನಾನು ಈಸಿಯಾಗಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಬಂದರೆ ಒಂದು ಸರ್ತಿ ನೀವು ಆಲೋಚನೆ ಮಾಡ್ದೇ ಕ್ಲಾಸ್ಗೆ ಹೆಜ್ಜೆ ಇಟ್ಟುಬಿಡಿ. ನೀವು ಆ ಕ್ಲಾಸ್ಗೆ ಹೆಜ್ಜೆ ಇಟ್ಟ ತಕ್ಷಣವೇ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ನಾನು ಎಲ್ಲವನ್ನು ಸಾಧಿಸುತ್ತೇನೆ ಅಂತ. ಅರ್ಥ ಆಯ್ತಾ? ಆ ರೀತಿಯಾಗಿ ನೀವು ಮೈಂಡಲ್ಲಿ ಅಂದ್ಕೊಳ್ಳಿ. ಇನ್ನೊಂದೇನಂತಂದರೆ ನಾವು ಕ್ಲಾಸಿಗೆ ಬರಬೇಕು ಅಂತ ನಿಮ್ಮ ಮೈಂಡಲ್ಲಿ ಯಾವಾಗ ಬರುತ್ತೆ, ನಿಮ್ಮ ಕ್ಲಾಸ್ಗೆ ನಾನು ಅಟೆಂಡ್ ಆಗ್ತೀನಿ ಅಂತ ಯಾವಾಗ ನೀನು ಸೀಟ್ ಬುಕ್ಕಿಂಗ್ ಮಾಡ್ಕೊತೀಯ ಆಗಲೇ ನೀನು ಬರ್ಕೊಂಬಿಡೋ, ನನ್ನ ಜೀವನ ಹಿಂದಿನಿಂದ ಬೇರೆ ರೀತಿ ಇರುತ್ತೆ ಅಂತ. ಅಂದರೆ ಹಿಂದಿನ ಜೀವನ ಇರೋದಿಲ್ಲ, ಇನ್ನು ಮುಂದೆ ಯಾವ ರೀತಿ ಇರುತ್ತೆ, ಬೇರೆ ಜೀವನ ಇರುತ್ತೆ. ಈ ರೀತಿ ಜೀವನ ಇರೋದಿಲ್ಲ. ಆ ಜೀವನದಲ್ಲಿ ಏನಿರುತ್ತೆ ಅಂತಂದರೆ ಇಷ್ಟು ದಿವಸದಿಂದ ಅನುಭವಿಸಿದ್ದು ಸಾಲ, ಬಾಧೆ, ನೋವು, ಕಷ್ಟಗಳು. ಅದೇ ಇನ್ನು ಮುಂದಿನ ಜೀವನ ಏನಿದೆ ಅದರಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿ, ದುಡ್ಡು, ಸಂಪತ್ತು, ಐಶ್ವರ್ಯನೇ ಇರುತ್ತೆ. ಆ ಜೀವನಕ್ಕೆ ನೀವೇನಾದರೂ ಬರಬೇಕು ಅಂತಂದರೆ ಒಂದು ಹೆಜ್ಜೆಯನ್ನು ಮುಂದೆ ಇಡಿ, ಆಗ ನಿಮಗೆಲ್ಲನೂ ಸಕ್ಸಸ್ಸೇ ಕಾಣಿಸುತ್ತೆ. ಇನ್ನೂ ಅನೇಕ ಮಾರ್ಗಗಳಿದೆ, ಅದನ್ನು ನಾವು ಮುಂದಿನ ವಿಡಿಯೋನಲ್ಲಿ ಒಂದೊಂದಾಗಿ ಹೇಳೋಣ. ಯೂನಿವರ್ಸ್ಗೆ ಕನೆಕ್ಟ್ ಆಗಲಿ, ಎಲ್ಲರೂ ಕನೆಕ್ಟ್ ಆಗಲಿ. ಯೂನಿವರ್ಸ್ ಕನೆಕ್ಟ್ ಆಗಬೇಕು ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ಈಗ ವಿಡಿಯೋನಲ್ಲಿ ನಾವು ಯಾವ ರೀತಿ ಕನೆಕ್ಟ್ ಆಗಬೇಕು ಅನ್ನೋದನ್ನು ಸಹ ನಾವು ಹೇಳಿದ್ದೀವಿ. ಅರ್ಥ ಆಯ್ತಾ? ಈಗ ಅವ್ರ ಮನಸ್ಸಿನಲ್ಲಿ ಏನಾದರೂ ನಾನು ಕನೆಕ್ಟ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅವ್ರು ಕನೆಕ್ಟ್ ಆಗ್ಬೋದು ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಗುರೂಜಿ. ಯೂನಿವರ್ಸ್ಗೆ ಕನೆಕ್ಟ್ ಆಗೋದು ಎಷ್ಟು ಸುಲಭ ಅಥವಾ ಹೇಗೆ, ಅದಕ್ಕೊಂದು ವೇ ಹೇಗಿರುತ್ತೆ, ಯಾವ ದಾರಿಲಿ ಹೋದರೆ ನೀವು ಕನೆಕ್ಟ್ ಆಗ್ಬೋದು, ಕನೆಕ್ಟ್ ಆದರೆ ಯಾವ್ಯಾವ ಚಿಹ್ನೆಗಳು ನಮಗೆ ಕಾಣಿಸ್ತಾ ಇರುತ್ತೆ ದಿನಾಲು ಅಂತ ಹೇಳಿದ್ರಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಗುರುಗಳೇ, ನಿಮಗೂ ಕೂಡ ನಮಸ್ಕಾರ.